ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಭಾಳ ಸಕ್ಸಸ್ಫುಲ್ ಆಗಿ ಆಯೋಜಿಸಿ ನಮಗೆ ಅದರಿಂದ ಭಾಳ ಇದು ಕೂಡ ಹೆಮ್ಮೆಯಿಂದ ಹೇಳ್ಕೋಬೋದಾಗಿದೆ. ಈ ಸಲ ಇದು 4ನೇದು. 2022ರಲ್ಲಿ ನಾವು ಇದನ್ನು ಶುರು ಮಾಡಿದ್ದು. ಇದು 2024. ಈ ಸಲ ನಮಗೆ ಪಾರ್ಟಿಸಿಪೆಂಟ್ಸ್ ಈ ಸಲ ನಮ್ಮ ಸ್ಟೀಲ್ ಸಿಟಿ ರನ್ನಲ್ಲಿ ಭಾಗವಹಿಸ್ತಿರುವವರು 4,000ಕ್ಕೂ ಹೆಚ್ಚು ಆಗ್ಬೋದು. ಹೆಚ್ಚು ಕಡಿಮೆ 4,000 ಸ್ಪರ್ಧಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಿಂದಿನ ಸಲ ಕಂಪೇರ್ ಮಾಡಿದರೆ ಒಂದು ಸ್ವಲ್ಪ ಕಡಿಮೆ ಇರ್ಬೋದು. ಅದು ನಾವು ತೊಗೊಂಡಿರೋ ಲಾಸ್ಟ್ ಟೈಮ್ ಫೀಡ್ಬ್ಯಾಕ್ ತೊಗೊಂಡು ಅದ್ರ ಮೇಲೆ ಕೆಲವೆಲ್ಲ ನಾವು ಇಂಪ್ರೂವೈಸೇಷನ್ ಮಾಡಿದ್ದೀವಿ. ಸೊ ಈ ಸಲ ನಾವು ಸ್ವಲ್ಪ ಕಡಿಮೆ ಇದನ್ನು ಸ್ವಲ್ಪ ಅದರಲ್ಲಿ ನಾವು ಇಂಪ್ರೂವೈಸೇಷನ್ ಮಾಡಿ ಅದು ನಮಗೆ ರನ್ನರ್ ಫ್ರೆಂಡ್ಲಿಯಾಗಿ ಸ್ವಲ್ಪ ಚೆನ್ನಾಗಿ ಆಯೋಜಿಸ್ತಿದ್ದಾವೆ. ಸೊ ಇದರಿಂದ ನಮಗೆ ಹಲವಾರು ನಮ್ಮ ಇವರು ಸ್ಪಾನ್ಸರ್ಸ್ ಇದ್ದಾರೆ. ನಮಗೆ ಮೇನ್ ಹಿಂದೆ ಇರೋದು JSW ಅವರು, ಅದಾದಮೇಲೆ ಕೆಲವರು ಎಲ್ಲ ಕಾರ್ಪೊರೇಟ್ಸ್ ಇದ್ದಾರೆ ಇದನ್ನು ಸ್ಪಾನ್ಸರ್ ಮಾಡ್ತಾ ಇರೋದು. ಸೊ ಈ ಸ್ಟೀಲ್ ಸಿಟಿ ರನ್ನಲ್ಲಿ ನಮಗೆ ಒಂದು ಮುಖ್ಯವಾದ ಏನಂದರೆ 4,000ರಲ್ಲಿ 25%ಗಿಂತ ಜಾಸ್ತಿ ಮಹಿಳೆಯರಿದ್ದಾರೆ. ಇದೊಂದು ದಾಖಲೆಯಾಗಿದೆ ಈ ಸಲ. ಆಮೇಲೆ ಎಸ್ 1,000ಕ್ಕಿಂತ ಹೆಚ್ಚು ಮಹಿಳೆಯರು. ಆಮೇಲೆ ಈ ಸಲ ನಮಗೆ 14 ರಾಜ್ಯಗಳಿಂದ ಬೇರೆ ಬೇರೆ ಸ್ಪರ್ಧಿಗಳು ಬರ್ತಾ ಇದ್ದಾರೆ. ಇದು ಟೈಮ್ಡ್ ರನ್ನು ಮತ್ತು ಸ್ಪರ್ಧಾತ್ಮಕ ಅಂದರೆ ಕಾಂಪಿಟೇಟಿವ್ ರನ್ ಆಗಿರೋದ್ರಿಂದ ಸೊ ವಿ ಆರ್ ಗೆಟಿಂಗ್ ಕಾಂಪಿಟೇಟಿವ್ ರನ್ನರ್ಸ್ ಫ್ರಮ್ 14 ಸ್ಟೇಟ್ಸ್ ಒಂದು. ಆಮೇಲೆ ನಮ್ಮ ಪ್ರೈಸ್ ಮನಿಯನ್ನು ನಾವು ಲಾಸ್ಟ್ ಟೈಮ್ 3 ಲಕ್ಷವರೆಗೆ ಇಟ್ಟಿದ್ವಿ. ಈ ಸಲ ಅದು 5.25 ಲಕ್ಷ ಅದನ್ನು ಜಾಸ್ತಿ ಮಾಡಿದ್ದೀವಿ. ಆಮೇಲೆ ನಮಗೆ ಈ ಸಲ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಬ್ಬ ಇಂಟರ್ನ್ಯಾಷನಲ್ ಅಥ್ಲೀಟ್ ಸುದೀಕ್ಷಾ ರೆಡ್ಡಿ ಅಂತ ಬಳ್ಳಾರಿಯವರು, ಅವರು ಒಂದು 4x100 ಮೀಟರ್ಸ್ ಸ್ಪರ್ಧೆಯಲ್ಲಿ ಶಿ ವಾಸ್ ಒನ್ ಆಫ್ ದಿ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ದೇ ವಾನ್ ಎ ಗೋಲ್ಡ್ ಮೆಡಲ್ ಇನ್ ಟೈಪೈ. ಸುದೀಕ್ಷಾ ರೆಡ್ಡಿ ಅವರು ಬಳ್ಳಾರಿಯವರೇ. ಸೊ ಅವರನ್ನು ನಾವು ಈ ಸಲ ಬ್ರ್ಯಾಂಡ್ ಅಂಬಾಸಿಡರ್ನಾಗಿ, ಒಂದು ಮಹಿಳೆ ಮತ್ತು ಅವರು ಲೋಕಲ್ ಐಡಿ. ಸೊ ಇದು ಒಂದು ನ್ಯಾಷನಲ್ ಲೆವೆಲ್ ಇದೆ ಸರ್, ಇಂಟರ್ನ್ಯಾಷನಲ್. ಸೊ ನಮ್ಮದು ಇದು ಸ್ಟಾರ್ಟ್ ಆಗಿದ್ದು 2022ರಲ್ಲಿ. ಬಟ್ ನಮ್ಮ BCRF ಇದನ್ನು ಕಂಡಕ್ಟ್ ಮಾಡ್ತಾ ಇರೋದು. BCRF ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದು ಅಂದರೆ ಮೊದಲು BCRF ಅಂತ ಇರಲಿಲ್ಲ, ಅದು ಮೊದಲು ಬಳ್ಳಾರಿ ರನ್ನರ್ಸ್ ಅಂತ ಅಷ್ಟೇ ಇತ್ತು. ಅದು ನಾವು 2015ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದು ಕೆಲವು ಸಾಮಾಜಿಕ ಇನ್ಫಾರ್ಮೇಷನ್ ಕೊಡೋಕ್ಕಾಗಿ ಮಾಡಿದ್ವಿ ನಾವು ಅದನ್ನು. ಈಗ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಇಲ್ಲ ಹಾರ್ಟ್ ಡಿಸೀಸ್ ಇರ್ಬೋದು, ಇದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಕೆಲವು ಸಾಮಾಜಿಕ ಇದನ್ನು ಆಯೋಜಿಸ್ತಿದ್ವಿ. ಇದನ್ನು ನಾವು ಗ್ರ್ಯಾಜುಯಲಿ BCRF ಸೈಕ್ಲಿಸ್ಟ್ ಆ್ಯಂಡ್ ರನ್ನರ್ಸ್ ಫೌಂಡೇಶನ್ ಅಂತ ಮಾಡಿ 2020ರಿಂದ ಈ ಈವೆಂಟನ್ನು ಆಯೋಜಿಸ್ತಿದ್ವಿ. ಸತತವಾಗಿ 3ನೇ ಬಾರಿನೂ ಯಶಸ್ವಿಯಾಗಿ ಮಾಡಿದ್ದೀವಿ. ಈ ಸಲನೂ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಇದರಿಂದ ನಿಮ್ಮ ಸಹಾಯವನ್ನು ಕೋರಿ ಈ ಪ್ರೆಸ್ ಮೀಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದೀವಿ. 25 ಸ್ಟೀಲ್ ಸಿಟಿ ರನ್ ಇದು ನಾವು ಪ್ರಾಯೋಜಿಸ್ತಿರುವ 4ನೇ ಸತತ ಸ್ಟೀಲ್ ಸಿಟಿ ರನ್ ಇದು. ಈ ಹಿಂದಿನ ಮೂರು ಇದು ಸ್ಟೀಲ್ ಸಿಟಿ ರನ್ ಭಾಳ ಸಕ್ಸಸ್ಫುಲ್ಲಾಗಿ ಆಯೋಜಿಸಿದ್ದೇವೆ. ಇದು ಅಷ್ಟೇ ಸಕ್ಸಸ್ಫುಲ್ಲಾಗಿ ಆಯೋಜಿಸ್ತೀವಿ ಅಂತ ನಮಗೆ ಒಂದು ನಂಬಿಕೆ ಇದೆ. ಪ್ರತಿ ವರ್ಷ ನಾವು ಇದನ್ನು ಮಾಡ್ತೇವೆ. ಇದರಲ್ಲಿ 10K 5K ಟೈಮ್ ರನ್ ಇರ್ತದೆ ಮತ್ತು ಒಂದು 3K ಮಜಾ ರನ್ ಇರ್ತದೆ. ಸೊ ನಾವು ಬೇರೆ ಬೇರೆ ಅಂದರೆ ಜೆಂಡರ್ ವೈಸ್ ಆಮೇಲೆ ಏಜ್ ವೈಸ್ ಕ್ಯಾಟಗರಿ ಇರ್ತದೆ. ಅದ್ರ ಪ್ರಕಾರ ಪ್ರೈಸ್ ಎಲ್ಲ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ರೈಸ್ ಇರ್ತದೆ. ಲೋಕಲ್ಸ್ನ ನಾವು ಎಂಕರೇಜ್ ಮಾಡೋಕ್ಕೆ 4th and 5th ಪ್ರೈಸ್. ಇಫ್ ದೇ ಆರ್ ನಾಟ್ ಪಾರ್ಟ್ ಆಫ್ ದಿ ಫಸ್ಟ್ 3, ವಿ ಆಲ್ಸೋ ಗಿವ್ 4th and 5th ಪ್ರೈಸ್ ಟು ದ ಲೋಕಲ್ ಪಾರ್ಟಿಸಿಪೆಂಟ್. ಬಿಕಾಸ್ ನಮಗೆ ಇದರಲ್ಲಿ ಭಾಗವಹಿಸೋರು ಬೇರೆ ಬೇರೆ ಸ್ಟೇಟಿಂದ ಬರ್ತಾ ಇದ್ದಾರೆ. ಕೆಲವರು ಪ್ರೊಫೆಷನಲ್ಸು ಇರ್ಬೋದು, 14 ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮ ಲೋಕಲ್ ಟ್ಯಾಲೆಂಟನ್ನು ಎನ್ಕರೇಜ್ ಮಾಡಿದ್ದೀವಿ. ಪ್ರತಿ ಕ್ಯಾಟಗರಿಯಲ್ಲೂ ನಾವು 4th and 5th ಪ್ರೈಸ್ ಕೊಡ್ತಾ ಇದ್ದೇವೆ. ಇದರಲ್ಲಿ 4,000ಕ್ಕಿಂತ ಜಾಸ್ತಿ ಪಾರ್ಟಿಸಿಪೆಂಟ್ಸ್ ಬರ್ತಾ ಇದ್ದಾರೆ. ಅದರಲ್ಲಿ 25% ಹೆಣ್ಮಕ್ಳಿದ್ದಾರೆ. ಅದು ಒಂದು ನಮಗೆ ಹೆಮ್ಮೆಯ ವಿಷಯ. ವಿ ಆರ್ ಎನ್ಕರೇಜಿಂಗ್ ವಿಮೆನ್ ಆ್ಯಂಡ್ ಸ್ಟೂಡೆಂಟ್ಸ್ ಟು ಪಾರ್ಟಿಸಿಪೇಟ್. ಆ್ಯಂಡ್ ನಮಗೆ ಸ್ಕೂಲ್ಸಿಂದನೂ ಪಾರ್ಟಿಸಿಪೇಷನ್ ಚೆನ್ನಾಗೇ ಇದೆ. ಸೊ ಹಿಂದೆನೂ ಇತ್ತು. ನಾವು ಈ ಸಲ ಈ ಪಾರ್ಟಿಸಿಪೇಷನನ್ನು ಸ್ವಲ್ಪ ಕಡಿಮೆ ಮಾಡಿದ್ವಿ ಟು ಮೇಕ್ ಇಟ್ ರನ್ನರ್ ಫ್ರೆಂಡ್ಲಿ, ಸೊ ದ್ಯಾಟ್ ದೇ ಡೋಂಟ್ ಎನ್ಕೌಂಟರ್ ಎನಿ ಪ್ರಾಬ್ಲಮ್ಸ್. ಅಂದರೆ ದಾರಿಯಲ್ಲಿ ಓಡುವಾಗ ಯಾವುದೋ ಪ್ರಾಬ್ಲಮ್ ಆಗಬಾರ್ದಂತ ಸ್ವಲ್ಪ ಕ್ರೌಡನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಸೊ ಇದು ನಾವು ಸತತವಾಗಿ ಮಾಡ್ತಾ ಇರೋದ್ರಿಂದ ನಮಗೆ ಪ್ರತಿ ಸಾರಿ ನಮಗೆ ಏನೋ ಒಂದು ಇಂಪ್ರೂವ್ಮೆಂಟ್ಸ್ ಮಾಡ್ತಾನೇ ಇದ್ದೀವಿ. ಸೊ ಈ ಸಲನೂ ನಾವು ಅದನ್ನು ಮಾಡಿದ್ದೀವಿ. ಸೊ ಯಶಸ್ವಿಯಾಗಿ ಇದನ್ನು ನಾವು ನಿಭಾಯಿಸಬಲ್ಲಿದೆ ಅಂತ ನಮಗೆ ಅದೊಂದು ನಂಬಿಕೆ ಇದೆ. ನಮಗೆ ಮಾಧ್ಯಮ ಮಿತ್ರರಿಂದ ಸಹಾಯನೂ ಬೇಕಾಗಿದೆ ಇದರಲ್ಲಿ.
ಇದನ್ನು ಪಬ್ಲಿಸೈಸ್ ಲೊಕೇಶನ್ ಡೇಟ್ ಲೊಕೇಶನ್ ಇದು ನಡೀತಾ ಇರೋದು ವಿಸ್ಡಮ್ ಲ್ಯಾಂಡ್ ಸ್ಕೂಲ್ ಬಳ್ಳಾರಿಯಲ್ಲಿ. ಅದು ರನ್ ವಿಲ್ ಟೇಕ್ ಪ್ಲೇಸ್ ಆನ್ ದ ಮೋಕಾ ರೋಡ್ ಆನ್ 3rd August 2025. ಓಕೆ Usually we conduct it on first Sunday of every August. ಓಕೆ Now it's closed. We have very few registrations open for spot registration. The registration for 10K was rupees 500, for 5K it was 400, and for the Maja run, which is 3K, it was 350. But for students, we have given this concession of 100 rupees for 5K and 10K. ಓಕೆ So we encourage students to participate. So we have approached all schools and publicized this event, and we are happy with the participation of the schools in this event. We thank the schools and we also thank the 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಂದರೆ 15 years ಆ್ಯಂಡ್ ಅಬೋವ್ ಅವ್ರಿಗೆ ಮಾತ್ರ ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ ಸರ್. ಸೊ ಕಾಲೇಜ್ಗೆ ಹೋಗ್ಬಿಟ್ಟು ಈ ಥರ ಮಾಡ್ತಾ ಇದ್ದೀವಿ, ಎನ್ರೋಲ್ ಆಗಿ ಅಂತ ಹೇಳಿ. ಸರ್ ವಿಸ್ಡಮ್ Wisdom ಲ್ಯಾಂಡ್ Land ಸ್ಟಾರ್ಟ್ School ಆಗುತ್ತೆ. 5K ಅವರಿಗೆ 2.5 kilometers ವರೆಗೆ ವಾಪಸ್ ಬರ್ತಾರೆ. ಅದೇ ಈ ವಿಸ್ಡಮ್ ಲ್ಯಾಂಡ್ ಸ್ಕೂಲಿಂದ ಮೋಕಾ ರೋಡ್ ಹೋಗ್ಬಿಟ್ಟು 2.5 kilometers. 2.5 ಕಿಲೋಮೀಟರ್ ಅಲ್ಲಿಂದ ಎಷ್ಟಾಗುತ್ತೆ ಅಲ್ಲಿಂದ direct U-turn. ಮೋಸ್ಟ್ಲಿ ಅಲ್ಲಿ ಇದೆಯಲ್ಲ ಸರ್, ಸಂಗನಕಲ್ ಎಕ್ಸಿಟ್ ಇದೆಯಲ್ಲ, ವಾಲ್ಮೀಕಿ ವೃತ್ತ ಅಂತಿದೆಯಲ್ಲ, ಅಲ್ಲಿಂದ 2.5 ವಾಪಸ್ ಬರ್ತಾರೆ. 5 hours ಮುಂದೆ ಹೋಗಿ ಹೌದು ಸರ್. ಆರಂಭ ವಿಸ್ಡಮ್ ಲ್ಯಾಂಡ್, ಆರಂಭ ಮತ್ತೆ ಅಂತ್ಯ ವಿಸ್ಡಮ್ ಲ್ಯಾಂಡ್ ಸೈಜ್ಗಳು ಬೇರೆ, ಬಟ್ ಕಲರ್ ಅಂತೂ ಸೇಮ್ ಇರುತ್ತೆ. ಈ ಸರ್ತಿ ಬೇಸಿಕಲಿ ಹೌದು ಸರ್. ಸರ್ಟಿಫಿಕೇಟ್ ಎಲ್ಲರಿಗೂ ಬರುತ್ತೆ Participation ಸರ್ಟಿಫಿಕೇಟ್. ಈ ಸರ್ತಿ ಬೇಸಿಕಲಿ ಏನು ಸರ್ ಅಂದರೆ It will be basically online certificate. ಯೋಧರಿಗೆ ಒಂದು ಸಾಲಿಡಾರಿಟಿ ಮೇಲೆ ನಾವು ಹೋಗ್ತಾ ಇದ್ದೀವಿ ಸರ್. ರೆಸ್ಪೆಕ್ಟ್ ಅವರ್ ಸೋಲ್ಜರ್ಸ್ ಅಂತ ಒಂದು ಇದ್ರ ಮೇಲೆ ಹೋಗ್ತಾ ಇದ್ದೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.